ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ನಿನ್ನೆಯ ದಿನಾಂಕ ಏಪ್ರಿಲ್ 24, 2026ರಂದು ಇಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗಿರುತ್ತದೆ. ಆದರ್ಶ ವಿದ್ಯಾಲಯದ 6ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು ಎಷ್ಟು ಅನ್ನೋದನ್ನು ತಾವು ಕೂಡ ಚೆಕ್ ಮಾಡ್ಕೊಳ್ಬಹುದು. ಈ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿ ನೀಡಿರುತ್ತೇನೆ. ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ವಿಡಿಯೋ ಮಾಡಿರುತ್ತೇನೆ. ಇಲ್ಲಿ ವಿದ್ಯಾರ್ಥಿಯು 2026-27ನೇ ಸಾಲಿನ ಆದರ್ಶ ವಿದ್ಯಾಲಯ ಆಯ್ಕೆ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಮತ್ತು ಇಲ್ಲಿ ಯಾವುದಾದರೂ ಆಕ್ಷೇಪಣೆಗಳಿದ್ದರೆ ದಯವಿಟ್ಟು ನಿಮ್ಮ ನೋಂದಣಿ ಸಂಖ್ಯೆ, ಪಡೆದ ಅಂಕಗಳು, ನಿರೀಕ್ಷಿತ ಅಂಕಗಳು ಮತ್ತು ಸಮರ್ಪಕವಾದಂತಹ ಕಾರಣವನ್ನು ಉಲ್ಲೇಖಿಸಿ ಏಪ್ರಿಲ್ 27, 2026 ಸಂಜೆ 4 ಗಂಟೆ ಒಳಗಾಗಿ ಇಲ್ಲಿ ಅವರು ನೀಡಿರುವಂತಹ ಒಂದು ಇಮೇಲ್ ಅಡ್ರೆಸ್ಗೆ ಇಲ್ಲಿ ಮಾಹಿತಿಯನ್ನು ಕಳಿಸ್ಬೋದು ಅಂತ ಕೇಳಿದ್ದಾರೆ. ಮತ್ತು ಈ ಟೈಮ್ ಕೊಟ್ಟಿದ್ದಾರಲ್ಲ, ಆ ಟೈಮ್ ನಂತರ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಕೂಡ ಅವರು ತಿಳಿಸಲಾಗಿರುತ್ತದೆ. ಸೊ ತಾವುಗಳು ತಮ್ಮದು ಏನಾದರೂ ಅಬ್ಜೆಕ್ಷನ್ ಇದ್ದರೆ, ಇನ್ನೂ ಅಂಕಗಳು ಜಾಸ್ತಿ ಬರಬೇಕಾಗಿತ್ತು ಅನ್ನೋರು ಇಲ್ಲಿ ಏಪ್ರಿಲ್ 27, 2026 ಒಳಗಾಗಿ ಸಂಜೆ 4 ಗಂಟೆ ಒಳಗಾಗಿ ತಮ್ಮ ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ಅಂದರೆ ಇನ್ನೂ ಅಂಕಗಳು ಹೆಚ್ಚಿಗೆ ಬರಬೇಕಿತ್ತು ಅನ್ನುವಂತಹ ಕಾರಣಗಳಿದ್ದರೆ, ಯಾಕಂದರೆ ಇದನ್ನು ಯಾವ ರೀತಿಯಾಗಿ ತಾವು ಅಬ್ಜೆಕ್ಷನ್ ಸಲ್ಲಿಸಬಹುದು ಅಂದರೆ, ತಾವು ಈಗಾಗಲೇ ಕೀ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಂಡಿರ್ತೀರಿ, ಸರ್ಕಾರಿ ಕೀ ಆನ್ಸರ್ಗಳನ್ನು. ಅದರಲ್ಲಿರುವಂತಹ ಅಂಕಗಳಿಗೂ ನೀವು ಪಡೆದ ಅಂಕಗಳಿಗೂ ಕರೆಕ್ಟ್ ಇದ್ದು ಇಲ್ಲಿ ರಿಸಲ್ಟ್ಸ್ ಬಿಟ್ಟಾಗ ಅಂಕಗಳು ಕಡಿಮೆ ಬಂದಿದ್ದಲ್ಲಿ ತಾವುಗಳು ಇಲ್ಲಿ ಅಬ್ಜೆಕ್ಷನ್ ಸಲ್ಲಿಸಬಹುದಾಗಿದೆ ಇಮೇಲ್ ಮೂಲಕ. ಯಾಕೆ ನಮಗೆ ಆ ಅಂಕಗಳು ಕಡಿಮೆ ಬಂದು ಅನ್ನೋದನ್ನು ತಾವು ಇಲ್ಲಿ ಅವ್ರು ಕೊಟ್ಟಿರುವಂಥ ಇಮೇಲ್ ಅಡ್ರೆಸ್ಗೆ ತಾವು ಇಲ್ಲಿ ಅಬ್ಜೆಕ್ಷನ್ ಸಲ್ಲಿಸ್ಬೋದು. ಮತ್ತು ಏಪ್ರಿಲ್ 27 ಸಂಜೆ 4 ಗಂಟೆ ಒಳಗಾಗಿ ಅಂತ ಹೇಳಿದರೆ, ಇಲ್ಲಿ ಏಪ್ರಿಲ್ 28ರಿಂದಲೇ ಫೈನಲ್ ಅಂಕಗಳು ಬಿಡುಗಡೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಫೈನಲ್ ರಿಸಲ್ಟ್ಸ್ ಬಿಡುಗಡೆ ಆಗುತ್ತೆ. ಇದು ತಾತ್ಕಾಲಿಕವಾದಂತಹ ಇಲ್ಲಿ ರಿಸಲ್ಟ್ಸ್ ಆಗಿರುತ್ತದೆ. ಮತ್ತು ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯು ಇಲ್ಲಿ ಮತ್ತೆ ಮೇ ಮೊದಲನೇ ವಾರದ ನಂತರ ಇಲ್ಲಿ ಪ್ರಕಟವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬಹುದು. ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಮತ್ತೆ ಇಲ್ಲಿ 8 ದಿನಗಳ ಕಾಲಾವಕಾಶ ನೀಡಲಾಗುತ್ತೆ. ಮತ್ತು ಎರಡನೇ ಸುತ್ತಿನ ಸೀಟು ಹಂಚಿಕೆಯು ಮೇ 15 ನಂತರ ಇಲ್ಲಿ ಪ್ರಕಟವಾಗಬಹುದು. ಇಲ್ಲಿ ಒಟ್ಟಾರೆಯಾಗಿ 3 ಸುತ್ತುಗಳ ಸೀಟು ಹಂಚಿಕೆ ಜೂನ್ 1ನೇ ತಾರೀಕಿನೊಳಗಾಗಿ ಮುಕ್ತಾಯವಾಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಅಂತಲೇ ಹೇಳಬಹುದಾಗಿದೆ. ಹಾಗಾಗಿ ತಮ್ಮ ಮಗ ಅಥವಾ ಮಗಳಲ್ಲಿ ರಿಸಲ್ಟ್ಸ್ ಏನಾದರೂ ಕಡಿಮೆ ಬಂದಿದ್ದಲ್ಲಿ, ಕೀ ಆನ್ಸರ್ ಜಾಸ್ತಿ ಅಂಕಗಳು ಬಂದಿದ್ದಲ್ಲಿ ಸೂಕ್ತ ಕಾರಣಗಳೊಂದಿಗೆ ಇಲ್ಲಿ ಅವರು ನೀಡಿರುವಂಥ ಇಮೇಲ್ ಅಡ್ರೆಸ್ಗೆ ತಮ್ಮ ಅಬ್ಜೆಕ್ಷನನ್ನು ಸಲ್ಲಿಸಬಹುದು.